ಹಾಯ್, ನಾನು ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ 5 ವರ್ಷದಲ್ಲಿ ಸೆನ್ಸೆಕ್ಸ್ 12.81% ರಿಟರ್ನನ್ನು ಕೊಟ್ಟಿದೆ. ಈ ಸ್ಟೇಟ್ಮೆಂಟ್ನ ಅರ್ಥ ಏನು? ನಾವು 5 ವರ್ಷದ ಹಿಂದೆ ಸೆನ್ಸೆಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಈಗ ನಮಗೆ 12.81% ರಿಟರ್ನ್ ಬರುತ್ತೆ ಅಂತ ಅರ್ಥನಾ? ಹಾಗೆ ನಾವು ಸಿಪ್ ಮಾಡಬೇಕಿತ್ತ ಅಥವಾ ಲಮ್ಸಮ್ ಮಾಡಬೇಕಿತ್ತ ಅನ್ನುವಂಥ ಕ್ವೆಶ್ಚನ್ ಕೂಡ ನಮಗೆ ಎಲ್ರಿಗೂ ಕಾಡುತ್ತೆ. ಸಿಪ್ ಮತ್ತು ಲಮ್ಸಮ್ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದು ಇನ್ನೊಂದು ಕ್ವೆಶ್ಚನ್ ಆಗುತ್ತೆ. ಸೊ ಈ ಎಲ್ಲ ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ ಏನು ಹಾಗಾದರೆ? ಸ್ಟಾಕ್ಸ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟೆಡ್, ಆದರೆ ನಮಗೆ ಇದರ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಪರ್ಸ್ನಲ್ ಫಿನಾನ್ಸ್ ಬಗ್ಗೆ, ಅಲ್ಲಿರುವಂಥ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆ ಗೊತ್ತಿದ್ರೆ, ಅಲ್ಲಿಂದ ಬರುವಂಥ ರಿಟರ್ನ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಿದ್ರೆ ನಮ್ಮ ಪರ್ಸ್ನಲ್ ಫಿನಾನ್ಸ್ ಸ್ಮೂತಾಗಿ ನಡೆಯುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ಗಳಾದ ರಿಟರ್ನ್ಸ್ ಇರ್ಬೋದು, ಆಬ್ಸಲ್ಯೂಟ್ ರಿಟರ್ನ್ಸ್ ಇರ್ಬೋದು, CAGR ಇರ್ಬೋದು, XIRR ಇರ್ಬೋದು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಇದನ್ನು ಇಂಟರ್ಪ್ರಿಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಪ್ರತಿ ವಾರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ನೋಡ್ತೀರಾ. ಮೊದಲನೇದಾಗಿ ನಾವು ಇಂಟ್ರೆಸ್ಟ್ ಅನ್ನೋ ಟೆಕ್ನಿಕಲ್ ಟರ್ಮನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವತ್ತೇ ನಾವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಗೊತ್ತಿರಬೇಕಾದಂಥದ್ದು ಇಂಟ್ರೆಸ್ಟ್ ಬಗ್ಗೆ. ಈ ಇಂಟ್ರೆಸ್ಟ್ ಅಂದರೆ ಏನು? ಒಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ಳೋಣ. ನಿಮ್ಮ ಫ್ರೆಂಡಿಗೆ ನೀವು 1 ಲಕ್ಷ ರೂಪಾಯಿಯನ್ನು ಕೊಟ್ರಿ ಅಂದ್ಕೊಳ್ಳಿ. 5 ವರ್ಷದ ಟೆನ್ಯೂರಿಗೆ ನೀವು ಈ 1 ಲಕ್ಷವನ್ನು ಕೊಟ್ಟಿದ್ದೀರಿ. ಈಗ ನೀವು ಸುಮ್ಮನೆ 1 ಲಕ್ಷವನ್ನು ಯಾರಿಗಾದರೂ ಕೊಡ್ತೀರಾ? ಖಂಡಿತ ಇಲ್ಲ. ನೀವು ಅದರಿಂದ ಏನಾದರೂ ಒಂದು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ನಿಮ್ಮ ಫ್ರೆಂಡ್ ಈ 1 ಲಕ್ಷದ ಮೇಲೆ 10% ರಿಟರ್ನನ್ನು ಕೊಡಲಿಕ್ಕೆ ಎಗ್ರಿ ಆಗ್ತಾರೆ ಅಂದ್ಕೊಳ್ಳೋಣ. ಸೊ ಈಗ ಇಂಟ್ರೆಸ್ಟ್ ಅಂದರೆ ಏನು, ಈ ಇಂಟ್ರೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಎಕ್ಸಾಂಪಲನ್ನು ಇಟ್ಕೊಂಡು ಅಂತ ನೋಡೋಣ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಪ್ರತಿ ವರ್ಷ ನಿಮ್ಮ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ 1 ಲಕ್ಷ ಇದೆ. ಸೊ ಆಗಲೇ ನಿಮ್ಮ ಫ್ರೆಂಡ್ ಹೇಳಿದಾಗೆ ನಿಮಗೆ 10% ರಿಟರ್ನನ್ನು ಪ್ರತಿ ವರ್ಷ ಅವರು ಕೊಡ್ತಾರೆ. 5 ವರ್ಷದ ತನಕ ಈ ರಿಟರ್ನನ್ನು ನಿಮಗೆ ಅವರು ಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಂಟ್ರೆಸ್ಟ್ ಪೇಯಬಲ್ ಪ್ರತಿ ವರ್ಷ 10,000 ಆಗುತ್ತೆ. ಸೊ 5 ವರ್ಷಕ್ಕೆ ನಿಮಗೆ ಟೋಟಲ್ ಇಂಟ್ರೆಸ್ಟ್ 50,000 ಆಗುತ್ತೆ. 1 ಲಕ್ಷ ಇಂಟು 10%, 10,000. ಈ 10,000ವನ್ನು ಪ್ರತಿ ವರ್ಷ 5 ವರ್ಷದ ತನಕ ನಿಮ್ಮ ಫ್ರೆಂಡ್ ನಿಮಗೆ ಕೊಡ್ತಾರೆ. ಸೊ ಟೋಟಲ್ ಇಂಟ್ರೆಸ್ಟ್ 50,000 ಆಗುತ್ತೆ. ಸೊ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಟೋಟಲ್ ನೀವು 5 ವರ್ಷದ ಎಂಡಲ್ಲಿ 1,50,000ವನ್ನು ರಿಸೀವ್ ಮಾಡ್ತೀರಾ. ಇದು ಸಿಂಪಲ್ ಆಗಿರುವಂತಹ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಇಲ್ಲಿ ನೀವು ಇಂಟ್ರೆಸ್ಟನ್ನು ಕೂಡ ತುಂಬ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಪ್ರಿನ್ಸಿಪಲ್ ಇಂಟು ಇಂಟ್ರೆಸ್ಟ್ ಇಂಟು ನಿಮ್ಮ ಟೆನ್ಯೂರ್ ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ನೀವು ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಿಗೆ ಗ್ರೋವಿನ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟನ್ನು ಹಾಕಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ನೀವು ಟೈಪ್ ಮಾಡಿ, ಹಾಗೆ ಟೈಮ್ ಪೀರಿಯಡನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್, ಟೋಟಲ್ ಇಂಟ್ರೆಸ್ಟ್ ಹಾಗೂ ನಿಮಗೆ ಫೈನಲ್ ಆಗಿ ಸಿಗುವಂತಹ ಟೋಟಲ್ ಅಮೌಂಟ್ ಎಷ್ಟು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಕ್ಯಾಲ್ಕುಲೇಷನಿಗೆ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂತ ಕರೀತೇವೆ. ಆದರೆ ಇನ್ನೊಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇದೆ, ಅದು ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಅಂದರೆ ನೀವು ಸಂಪಾದನೆ ಮಾಡಿದಂತಹ ಇಂಟ್ರೆಸ್ಟ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಸಿಗುವಂಥದ್ದು. ಸೊ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡೋದನ್ನು ಕಂಪೌಂಡಿಂಗ್ ಅಂತ ನಾವು ಕರಿತೇವೆ. ನಾವು ಪ್ರೀವಿಯಸ್ ಎಕ್ಸಾಂಪಲನ್ನೇ ತಗೊಂಡ್ರೆ ಅಲ್ಲಿ ನಿಮ್ಮ ಫ್ರೆಂಡ್ ನಿಮಗೆ 10% ಇಂಟ್ರೆಸ್ಟನ್ನು ಕೊಡೋದಕ್ಕೆ ಒಪ್ತಾರೆ. ಸೊ ಈ 10% ಬರೀ ಪ್ರಿನ್ಸಿಪಲ್ ಮೇಲೆ ಅಲ್ಲದೆ ಪ್ರಿನ್ಸಿಪಲಿಂದ ಬಂದಂತಹ ಇಂಟ್ರೆಸ್ಟ್ ಮೇಲೆ ಕೂಡ 10% ಕೊಡೋ ಥರ ಆದರೆ ಅದು ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಸೊ ನೀವು ಇದನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ಪ್ರತಿ ವರ್ಷ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಮೊದಲನೇ ವರ್ಷ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ 1 ಲಕ್ಷ ಇದ್ದರೆ ಅದರ ಮೇಲೆ 10% ಇಂಟ್ರೆಸ್ಟ್ ಕೊಟ್ಟಾಗ ಇಂಟ್ರೆಸ್ಟ್ ಪೇಯಬಲ್ 10,000 ಆಗುತ್ತೆ. ಅದೇ 2ನೇ ವರ್ಷ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ 1 ಲಕ್ಷ ಪ್ರಿನ್ಸಿಪಲ್ ಪ್ಲಸ್ ಕಳೆದ ವರ್ಷದ ಇಂಟ್ರೆಸ್ಟ್ 10,000. ಸೊ 1,10,000 ಮೇಲೆ 10% ಕ್ಯಾಲ್ಕುಲೇಟ್ ಆಗುತ್ತೆ. ಇದಕ್ಕೆ ಕಂಪೌಂಡಿಂಗ್ ಅಂತ ಕರಿತೇವೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಈ ಇಂಟ್ರೆಸ್ಟ್ ಪೇಯಬಲ್ ಏನಿರುತ್ತೆ ಅದು ಪ್ರತಿ ವರ್ಷ ಈ ಪ್ರಿನ್ಸಿಪಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಪ್ರತಿ ವರ್ಷ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಷ್ಟರವರೆಗಿನ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟನ್ನು ಸೇರಿಸ್ಕೊಂಡು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಇದಕ್ಕೆ ಕಂಪೌಂಡೆಡ್ ಇಂಟ್ರೆಸ್ಟ್ ಮೆಥಡ್, ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಹೇಳ್ತೇವೆ.
ಸೊ ಈಗ ನೀವು ನೋಡಿದ್ರೆ ಫಸ್ಟ್ ಎಕ್ಸಾಂಪಲಲ್ಲಿ ಫೈನಲ್ ಆಗಿ ನಮಗೆ ಸಿಕ್ಕುವಂಥ ಅಮೌಂಟ್ 1,50,000 ಆಗಿತ್ತು. ಆದರೆ ಇಲ್ಲಿ ಕಂಪೌಂಡೆಡ್ ಇಂಟ್ರೆಸ್ಟ್ ಮಾಡೋದ್ರಿಂದ ನಮಗೆ ಹೆಚ್ಚು ಅಮೌಂಟ್ ಸಿಗುತ್ತೆ. ಅಂದರೆ ಇಲ್ಲಿ 5 ವರ್ಷದ ಎಂಡಲ್ಲಿ ನಮ್ಮ ಕೈಯಲ್ಲಿ 1,61,051 ರೂಪಾಯಿ ಸಿಗುತ್ತೆ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ಗಿಂತ ಕಂಪೌಂಡ್ ಇಂಟ್ರೆಸ್ಟಲ್ಲಿ ನಮಗೆ ಹೆಚ್ಚಿನ ಬೆನಿಫಿಟ್ ಆಗುತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟಿಗೂ ಕೂಡ ನೀವು ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಅದೇನೆಂದರೆ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಟು ದ ಪವರ್ ಎನ್, ಎನ್ ಅಂದರೆ ಇಲ್ಲಿ ನಿಮ್ಮ ನಂಬರ್ ಆಫ್ ಇಯರ್ಸ್. ಸೊ ಇಲ್ಲಿ 1 lakh ಇಂಟು 1 ಪ್ಲಸ್ 10% ಟು ದ ಪವರ್ ಆಫ್ 5 ಮಾಡಿದಾಗ ನಿಮಗೆ 1,61,051 ಅಮೌಂಟ್ ಸಿಗುತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ಗ್ರೋವಿನ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರನ್ನು ನೋಡ್ಬೋದು. ಇಲ್ಲಿ ನೀವು ಪ್ರಿನ್ಸಿಪಲ್ ಅಮೌಂಟ್, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೂ ಟೈಮ್ ಪೀರಿಯಡ್ ಹಾಕಿದಾಗ ಕಂಪೌಂಡೆಡ್ ಆಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಿ ಟೋಟಲ್ ನಿಮಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದನ್ನು ನಿಮಗೆ ನೋಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ 1,00,000, ರೇಟ್ ಆಫ್ ಇಂಟ್ರೆಸ್ಟ್ 10%, 5 ವರ್ಷಕ್ಕೆ ಹಾಕಿದಾಗ ಟೋಟಲ್ ಅಮೌಂಟ್ 1,61,051 ಅಂತ ಬಂದಿದೆ. ಸೊ ಈಗ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಕಂಪೌಂಡ್ ಇಂಟ್ರೆಸ್ಟಿನ ಡಿಫ್ರೆನ್ಸನ್ನು ನೋಡೋಣ. ಸಿಂಪಲ್ ಇಂಟ್ರೆಸ್ಟಲ್ಲಿ ಇಂಟ್ರೆಸ್ಟನ್ನು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಮಾತ್ರ ಕೊಡಲಾಗುತ್ತೆ. ಕಂಪೌಂಡ್ ಇಂಟ್ರೆಸ್ಟಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಕಳೆದ ವರ್ಷಗಳ ಇಂಟ್ರೆಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು, ಅಂದರೆ ಅಕ್ಯುಮುಲೇಟೆಡ್ ಇಂಟ್ರೆಸ್ಟನ್ನು ಕೂಡ ಪ್ರಿನ್ಸಿಪಲ್ಗೆ ಆ್ಯಡ್ ಮಾಡಿಕೊಂಡು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಎರಡನೇ ಡಿಫ್ರೆನ್ಸ್, ಸಿಂಪಲ್ ಇಂಟ್ರೆಸ್ಟಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಓವರ್ ಎ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಫಿಕ್ಸ್ಡ್ ಆಗಿರುತ್ತೆ. ಆದರೆ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಿಗೆ ನಾವು ಪ್ರಿನ್ಸಿಪಲ್ ಪ್ಲಸ್ ಕಳೆದ ವರ್ಷಗಳ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿರ್ತೇವೆ. ಸಿಂಪಲ್ ಇಂಟ್ರೆಸ್ಟನ್ನು ಯೂಶ್ವಲಿ ಮಾರ್ಗೇಜಿಗೆ, ಕಾರ್ ಲೋನಿಗೆ, ಪರ್ಸ್ನಲ್ ಲೋನಿಗೆ ಯೂಸ್ ಮಾಡ್ತಾರೆ. ಕಂಪೌಂಡ್ ಇಂಟ್ರೆಸ್ಟನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ, ಕ್ರೆಡಿಟ್ ಕಾರ್ಡ್ಸಲ್ಲಿ ಹಾಗೆ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಸೊ ಇದರ ಫಾರ್ಮುಲಾದಲ್ಲೂ ಕೂಡ ಸಣ್ಣ ಚೇಂಜಸ್ ಇದೆ. ಸಿಂಪಲ್ ಇಂಟ್ರೆಸ್ಟಿನ ಫಾರ್ಮುಲಾ ಪ್ರಿನ್ಸಿಪಲ್ ಇಂಟು ಇಂಟ್ರೆಸ್ಟ್ ರೇಟ್ ಇಂಟು ಟೈಮ್ ಆದರೆ, ಕಂಪೌಂಡ್ ಇಂಟ್ರೆಸ್ಟಿನ ಫಾರ್ಮುಲಾ ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಇಂಟ್ರೆಸ್ಟ್ ರೇಟ್ ಟು ದ ಪವರ್ ಆಫ್ ಟೈಮ್. ಸೊ ಈ ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ನಿಮಗೆ ಗೊತ್ತಾದರೆ ಕಂಪೌಂಡ್ ರಿಟರ್ನ್ಸ್ ಬಗ್ಗೆ ಕೂಡ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮಗೆ ಕಂಪೌಂಡೆಡ್ ರಿಟರ್ನ್ಸ್ ಬಗ್ಗೆ ಗೊತ್ತಿರಬೇಕು. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಅದು ಆಬ್ಸಲ್ಯೂಟ್ ರಿಟರ್ನ್ಸ್ ಇರ್ಬೋದು, ಅದು CAGR ಇರ್ಬೋದು, ಅಥವಾ XIRR ಇರ್ಬೋದು. ಮೊದಲಿಗೆ ನಾವು ಅಬ್ಸಲ್ಯೂಟ್ ರಿಟರ್ನ್ಸ್ ಅಂದರೆ ಏನು ಅಂತ ನೋಡೋಣ. ಅಬ್ಸಲ್ಯೂಟ್ ರಿಟರ್ನ್ಸ್ ಒಂದು ಸಿಂಪಲ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ರಿಟರ್ನ್ಸ್. ಇದನ್ನು ಟೋಟಲ್ ರಿಟರ್ನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಈಗ ಒಂದು ಎಕ್ಸಾಂಪಲನ್ನು ನೋಡೋಣ. ನೀವು XYZ ಅನ್ನೋ ಒಂದು ಸ್ಟಾಕಲ್ಲಿ 1,00,000ನ್ನು ಜಾನ್ವರಿ 2022ಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಡಿಸೆಂಬರ್ 2022 ತನಕ ಹೋಲ್ಡ್ ಮಾಡಿದರೆ 31 ಡಿಸೆಂಬರಿಗೆ ಈ ಸ್ಟಾಕಿನ ವ್ಯಾಲ್ಯೂ 1,20,000 ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಆಬ್ಸಲ್ಯೂಟ್ ರಿಟರ್ನ್ ಎಷ್ಟಾಯಿತು? 20% ಆಯಿತು. ಸೊ ಈ ಆಬ್ಸಲ್ಯೂಟ್ ರಿಟರ್ನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ? ಆಬ್ಸಲ್ಯೂಟ್ ರಿಟರ್ನ್ ಇಸ್ ಈಕ್ವಲ್ ಟು ಎಂಡಿಂಗ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಇಂಟು 100. ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಎಕ್ಸಾಂಪಲನ್ನು ತಗೊಂಡ್ರೆ ನಿಮ್ಮ ಎಂಡಿಂಗ್ ವ್ಯಾಲ್ಯೂ 1,20,000 ಮೈನಸ್ ನಿಮ್ಮ ಇನಿಷಿಯಲ್ ವ್ಯಾಲ್ಯೂ 1,00,000 ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಅಂದರೆ 1,00,000 ಇಂಟು 100. ಇಲ್ಲಿ ನೀವು ನೋಡಿದ್ರೆ ನಿಮ್ಮ ರಿಟರ್ನ್ಸ್ 20% ಬಂತು. ಸೊ ಇದಕ್ಕೆ ಅಬ್ಸಲ್ಯೂಟ್ ರಿಟರ್ನ್ಸ್ ಅಂತ ಕರಿತೇವೆ. ಈ ಆಬ್ಸಲ್ಯೂಟ್ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಟೈಮನ್ನು ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ನಾವು ಇನ್ನೊಂದು ಎಕ್ಸಾಂಪಲನ್ನು ತಗೊಂಡ್ರೆ, ನೀವು ABC ಅನ್ನುವ ಸ್ಟಾಕಲ್ಲಿ ಜಾನ್ವರಿ 2022ಕ್ಕೆ 1,00,000 ಇನ್ವೆಸ್ಟ್ ಮಾಡಿ ಅದನ್ನು ನೀವು ಡಿಸೆಂಬರ್ 2023 ತನಕ ಹೋಲ್ಡ್ ಮಾಡಿ ಅದರ ವ್ಯಾಲ್ಯೂ 1,30,000 ಆಗಿದ್ದರೆ ನಿಮ್ಮ ಅಬ್ಸಲ್ಯೂಟ್ ರಿಟರ್ನ್ ಇಲ್ಲಿ 30% ಆಗುತ್ತೆ. ನಮ್ಮ ಪ್ರೀವಿಯಸ್ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಅಬ್ಸಲ್ಯೂಟ್ ರಿಟರ್ನ್ 30% ಆಗುತ್ತೆ. ಈಗ ನಾವು ಮೊದಲನೆಯ ಎಕ್ಸಾಂಪಲ್ ಜೊತೆಗೆ ಇದನ್ನು ಕಂಪೇರ್ ಮಾಡಿದ್ರೆ ನಮಗೆ ಫಸ್ಟ್ ಎಕ್ಸಾಂಪಲಲ್ಲಿ 20% ರಿಟರ್ನ್ ಸಿಕ್ಕಿತ್ತು, ಸೆಕೆಂಡ್ ಎಕ್ಸಾಂಪಲಲ್ಲಿ ನಮಗೆ 30% ರಿಟರ್ನ್ ಸಿಕ್ಕಿತ್ತು. ಸೊ ಇದೆರಡನ್ನು ನಾವು ಅಬ್ಸಲ್ಯೂಟ್ ರಿಟರ್ನ್ ಬೇಸಿಸ್ ಮೇಲೆ ಕಂಪೇರ್ ಮಾಡಿದಾಗ ನಮಗೆ ABC ಲಿಮಿಟೆಡಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದು ಹೆಚ್ಚು ಬೆನಿಫಿಷಿಯಲ್ ಅಂತ ಅನಿಸುತ್ತೆ. ಆದರೆ ಇದು ತಪ್ಪು. ಯಾಕಂದರೆ ಇಲ್ಲಿ ನಾವು ಟೈಮ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಟೈಮನ್ನು ಕನ್ಸಿಡರ್ ಮಾಡದೆ ನಾವು ರಿಟರ್ನ್ಸನ್ನು ನೋಡ್ತಾ ಇದ್ದೇವೆ. ಹಾಗೆ ನೋಡಿದಾಗ ನಮಗೆ XYZ ಅಲ್ಲಿ 20% ರಿಟರ್ನ್ ಬಂದಿದೆ, ABC ಅಲ್ಲಿ ನಮಗೆ 30% ರಿಟರ್ನ್ ಬಂದಿದೆ. ಸೊ 30% ರಿಟರ್ನ್ 20%ಗಿಂತ ಹೆಚ್ಚು. ಸೊ ಆಬ್ವಿಯಸ್ಲಿ ನಾವು ABC ಲಿಮಿಟೆಡ್ ಅಂತ ಅಂದ್ಕೊಳ್ತೇವೆ. ಬಟ್ ಆ್ಯಕ್ಚುಲಿ ಈ ಥರ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಟೈಮ್ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವು CAGR ಅಂದರೆ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ನಮ್ಮ ರಿಟರ್ನ್ ಪ್ರಿಸೈಸ್ ಆಗಿ ಎಷ್ಟು ಅಂತ ಗೊತ್ತಾಗುತ್ತೆ. CAGR ಅಂದರೆ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್. ಇದನ್ನು ಆ್ಯನ್ಯುವಲೈಸ್ಡ್ ರಿಟರ್ನ್ ಅಂತ ಕೂಡ ನಾವು ಕರಿತೇವೆ.
ಇದು ಇನ್ವೆಸ್ಟ್ಮೆಂಟಿನ ಆವರೇಜ್ ಇಯರ್ಲಿ ಗ್ರೋತನ್ನು ಓವರ್ ಎ ಸ್ಪೆಸಿಫೈಡ್ ಟೈಮ್ ನಮಗೆ ಹೇಳುತ್ತೆ. ಸೊ ಈ ಕಂಪೌಂಡಿಂಗ್ ಅಂದರೆ ಏನು? ನಾವಾಗಲೇ ನೋಡಿದ ಹಾಗೆ ಕಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆವೋ ಅದೇ ಕಾನ್ಸೆಪ್ಟ್ ಮೇಲೆ ಈ ಕಂಪೌಂಡಿಂಗ್ ರಿಟರ್ನ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ ಇಲ್ಲಿ ನಮಗೆ 1 ವರ್ಷ ಬಂದಂತಹ ರಿಟರ್ನನ್ನು ನಾವು ರೀಇನ್ವೆಸ್ಟ್ ಮಾಡ್ತೇವೆ ಅಂತ ಎಸ್ಯೂಮ್ ಮಾಡಲಾಗುತ್ತೆ. ಸೊ ಫಸ್ಟ್ ವರ್ಷ ಸಿಕ್ಕಿದಂತಹ ರಿಟರ್ನನ್ನು ನಾವು ಸೆಕೆಂಡ್ ಇಯರ್ ರೀಇನ್ವೆಸ್ಟ್ ಮಾಡ್ತೇವೆ, ಸೆಕೆಂಡ್ ಇಯರ್ ಬಂದ ರಿಟರ್ನನ್ನು ನಾವು ಥರ್ಡ್ ಇಯರ್ ರೀಇನ್ವೆಸ್ಟ್ ಮಾಡ್ತೇವೆ. ಸೊ ಈ ಥರ ಮಾಡ್ತಾ ಹೋದಾಗ ನಮಗೆ ಕಂಪೌಂಡಿಂಗ್ ರಿಟರ್ನ್ ಎಷ್ಟು ಅಂತ ಸಿಗುತ್ತೆ, ಅವರೇಜ್ ಕಂಪೌಂಡಿಂಗ್ ರಿಟರ್ನ್. ಸೊ ಇದರ ಫಾರ್ಮುಲಾವನ್ನು ಚೆಕ್ ಮಾಡೋಣ. CAGR percentage is equal to ending investment value divided by beginning investment value to the power of 1 by investment tenure in years minus 1. ಸೊ ಈಗ ನಾವು ಆಗಲೇ ಡಿಸ್ಕಸ್ ಮಾಡಿದಂತಹ 2 ಎಕ್ಸಾಂಪಲನ್ನು ನೋಡೋಣ. ನಮಗೆ ಫಸ್ಟ್ ಎಕ್ಸಾಂಪಲಲ್ಲಿ ಅಂದರೆ XYZ ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ಆಬ್ಸಲ್ಯೂಟ್ ರಿಟರ್ನ್ 20% ಬಂದಿತ್ತು. ಸೊ ಇಲ್ಲಿ CAGR ಕೂಡ 20% ಬರುತ್ತೆ. ಅದೇ ನಾವು ಸೆಕೆಂಡ್ ಸ್ಟಾಕ್ ABCಯಲ್ಲಿ ಇನ್ವೆಸ್ಟ್ ಮಾಡಿದ್ದು ನಮಗೆ ಆಬ್ಸಲ್ಯೂಟ್ ರಿಟರ್ನಲ್ಲಿ ನೋಡಿದಾಗ 30% ರಿಟರ್ನನ್ನು ತೋರಿಸಿತ್ತು. ಆದರೆ CAGR ನೀವು ನೋಡಿದ್ರೆ 14.02% ಇದೆ. ನೀವು ಇಲ್ಲಿ ಇದರ ಕ್ಯಾಲ್ಕುಲೇಷನನ್ನು ಕೂಡ ನೋಡ್ಬೋದು. XYZ ಸ್ಟಾಕಿಗೆ 1,20,000 ಡಿವೈಡೆಡ್ ಬೈ 1 lakh ಟು ದ ಪವರ್ 1 ಡಿವೈಡೆಡ್ ಬೈ 1 ಮೈನಸ್ 1 ಇಂಟು 100 ಇದು CAGR ಕ್ಯಾಲ್ಕುಲೇಟ್ ಮಾಡುವ ಫಾರ್ಮುಲಾ. ಇದನ್ನು XYZ ಸ್ಟಾಕಿಗೆ ಹಾಕಿದಾಗ 20% ಬರುತ್ತೆ. ಅದೇ ABC ಸ್ಟಾಕಿಗೆ ಇದೇ ಕ್ಯಾಲ್ಕುಲೇಷನನ್ನು ಮಾಡಿ ನೋಡಿದಾಗ 14.02% ಬರುತ್ತೆ. ನೀವು ಗ್ರೋ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕೂಡ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ನಮ್ಮ ಫಸ್ಟ್ ಎಕ್ಸಾಂಪಲನ್ನು ತಗೊಂಡ್ರೆ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1 lakh ಇದೆ, ಹಾಗೆ ನಮ್ಮ ಫೈನಲ್ ಇನ್ವೆಸ್ಟ್ಮೆಂಟ್ 1,20,000 ಇದೆ. ಇಲ್ಲಿ ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ 1 ಅಂತ ಹಾಕಿ ಇಲ್ಲಿ ನಾವು ರೀಸೆಟ್ ಕೊಟ್ಟಾಗ ಇಲ್ಲಿ CAGR 20% ಅಂತ ನೀವು ನೋಡ್ಬೋದು. ಅದೇ ನಾವು ABC ಲಿಮಿಟೆಡ್ಗೆ ನೋಡಿದ್ರೆ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1 lakh, ಫೈನಲ್ ಇನ್ವೆಸ್ಟ್ಮೆಂಟ್ 1,30,000. ಸೊ ಇಲ್ಲಿ ನಮ್ಮ ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ 2 years ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು CAGR 14% ಆಗಿದೆ. ಸೊ ನಾವು ಬರೀ ಆಬ್ಸಲ್ಯೂಟ್ ರಿಟರ್ನ್ ಬೇಸಿಸ್ ಮೇಲೆ ನೋಡಿದ್ರೆ ABC ಲಿಮಿಟೆಡ್ ಬೆಟರ್ ಅಂತ ಅನಿಸುತ್ತೆ. ಆದರೆ ನಾವು ಕಂಪೌಂಡೆಡ್ ಇಂಟ್ರೆಸ್ಟನ್ನು ನೋಡಿದಾಗ ಅಂದರೆ ಕಂಪೌಂಡೆಡ್ ರಿಟರ್ನನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ XYZ ಸ್ಟಾಕಿನ CAGR 20% ಇದೆ, ಆದರೆ ABC ಲಿಮಿಟೆಡ್ನ CAGR 14% ಇದೆ. ಸೊ ಇದು ಒಂದು ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಈಗ CAGRನ ಲಿಮಿಟೇಷನ್ಸ್ ಏನು ಅನ್ನೋದನ್ನು ನೋಡೋಣ. ಒಂದು ಎಕ್ಸಾಂಪಲನ್ನು ತಗೊಂಡ್ರೆ ನೀವು ಕಾರನ್ನು ಆನ್ ಆನ್ ಎವರೇಜ್ 80 km/h ಡ್ರೈವ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಹಾಗಂದರೆ ನೀವು ಥ್ರೂಔಟ್ ಯುವರ್ ಜರ್ನಿ 80 km/h ಹೋಗ್ತಾ ಇದ್ದೀರಾ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ 40 ಹೋಗಿರ್ಬೋದು, ಕೆಲವೊಮ್ಮೆ 60 km/h ಹೋಗಿರ್ಬೋದು. ಬಟ್ ಆನ್ ಆನ್ ಎವರೇಜ್ ನೀವು 80 km/h ನಿಮ್ಮ ಡೆಸ್ಟಿನೇಷನನ್ನು ರೀಚ್ ಆಗಿದ್ದೀರಿ ಅಂತ ಹೇಳ್ಬೋದು. ಅದೇ ಥರ CAGR ಕೂಡ ಇಲ್ಲಿ ಇದು ನಿಮಗೆ ಆವ್ರೇಜ್ ರಿಟರ್ನನ್ನು ಕೊಡುತ್ತೆ. ಆವ್ರೇಜ್ ರಿಟರ್ನ್ 12% ಅಂತ ಹೇಳಿದರೆ ಪ್ರತಿ ವರ್ಷ 12% ರಿಟರ್ನೇ ಆ ಸ್ಟಾಕ್ ಕೊಟ್ಟಿರಬೇಕು ಅಂತ ಅರ್ಥ ಅಲ್ಲ. 5 ವರ್ಷದಲ್ಲಿ ಒಂದು ಸ್ಟಾಕ್ 12% ರಿಟರ್ನ್ ಕೊಟ್ಟಿದೆ ಅಂತ ಅಂದರೆ ಫಸ್ಟ್ ವರ್ಷ ಅದು 50% ರಿಟರ್ನ್ ಕೊಟ್ಟಿರ್ಬೋದು, ನೆಕ್ಸ್ಟ್ ವರ್ಷ ಬರೀ 5% ರಿಟರ್ನ್ ಕೊಟ್ಟಿರ್ಬೋದು, ಥರ್ಡ್ ಇಯರ್ 30% ರಿಟರ್ನ್ ಕೊಟ್ಟಿರ್ಬೋದು. ಸೊ ಆನ್ ಆನ್ ಆವ್ರೇಜ್ ಅದು 12% ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು CAGR ಹೇಳುತ್ತೆ. ಬಟ್ ಎಕ್ಸಾಕ್ಟ್ಲಿ ಯಾವ ವರ್ಷ ಎಷ್ಟು ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ನಮಗೆ CAGR ಹೇಳೋದಿಲ್ಲ. ಸೊ CAGR ಮಾರ್ಕೆಟ್ ಮೂಮೆಂಟ್ಸನ್ನು ಇಗ್ನೋರ್ ಮಾಡುತ್ತೆ. ಒಂದು ಸ್ಟಾಕ್ ಸ್ಟಡಿ ಗ್ರೋತ್ ಆಗಿ ಎಷ್ಟು ರಿಟರ್ನನ್ನು ಕೊಟ್ಟಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಸೊ ನೀವು ಲಮ್ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾಗ CAGR ನಿಮಗೆ ಒಂದು ಒಳ್ಳೆಯ ಮೆಷರ್ ಆಗುತ್ತೆ. ಬಟ್ ನೀವು SIP ಮಾಡಿದ್ರೆ ಅಥವಾ ನೀವು ಯೂನಿಫಾರ್ಮ್ ಆಗಿ ಇನ್ವೆಸ್ಟ್ ಮಾಡದೇ ಇದ್ದರೆ ನೀವು ಇನ್ನೊಂದು ಮೆಷರನ್ನು ಚೆಕ್ ಮಾಡಬೇಕಾಗುತ್ತೆ. ಅದು XIRR ಅಂದರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ ಇದ್ದಾಗ ಅಥವಾ ಇರ್ರೆಗ್ಯುಲರ್ ಕ್ಯಾಶ್ ಫ್ಲೋಸ್ ಇದ್ದಾಗ ನಾವು XIRRನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದಕ್ಕೂ ಮೊದಲು ನೀವು IRR ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಇದು ಎಲ್ಲ ಕ್ಯಾಶ್ ಫ್ಲೋಸ್ಗಳ NPVಯನ್ನು 0 ಮಾಡುವಂತಹ ಡಿಸ್ಕೌಂಟ್ ರೇಟ್ ಆಗಿದೆ. ಒಂದು ಎಕ್ಸಾಂಪಲನ್ನು ನಾವು ತಗೊಂಡ್ರೆ ಸಪೋಸ್ ನೀವು 1 ಲಕ್ಷವನ್ನು ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಪ್ರತಿ ವರ್ಷ ಫಸ್ಟ್ ವರ್ಷ 10,000 ರಿಟರ್ನ್, ಎರಡನೇ ವರ್ಷ 30,000 ರಿಟರ್ನ್, ಮೂರನೇ ವರ್ಷ 20,000, ನಾಲ್ಕನೇ ವರ್ಷ 30,000, ಹಾಗೆ 5ನೇ ವರ್ಷ 20,000 ರಿಟರ್ನನ್ನು ಕೊಟ್ಟರೆ ನಾವೀಗ ಇದರ IRRನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1 ಲಕ್ಷ, ಪ್ರತಿ ವರ್ಷ ನೀವಿಲ್ಲಿ ನೋಡ್ಬೋದು 10,000, 30,000, 20,000, 30,000 ಹಾಗೂ 5ನೇ ವರ್ಷ 20,000 ಈ ಥರ ರಿಟರ್ನನ್ನು ಇದು ಕೊಟ್ಟಿದ್ರೆ ನಮ್ಮ IRR 3.06% ಆಗುತ್ತೆ.
ಆದರೆ ಇಲ್ಲಿ IRR ಕ್ಯಾಲ್ಕುಲೇಷನ್ ಮಾಡುವಾಗ ಕ್ಯಾಶ್ ಫ್ಲೋಸ್ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಆಗುತ್ತೆ ಅಂತ ಎಸ್ಯೂಮ್ ಮಾಡಲಾಗುತ್ತೆ. ಅಂದರೆ ಈಕ್ವಲ್ ಇಂಟರ್ವಲ್ಸಲ್ಲಿ ಕ್ಯಾಶ್ ಫ್ಲೋಸ್ ಆಗುತ್ತೆ ಅನ್ನುವಂಥ ಎಸಂಪ್ಷನ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ನಿಮ್ಮ ಕ್ಯಾಶ್ ಫ್ಲೋಸ್ ಕನ್ಸಿಸ್ಟೆಂಟ್ ಆಗಿ ಇಲ್ದಿದ್ರೆ, ಅಂದರೆ ಇರ್ರೆಗ್ಯುಲರ್ ಕ್ಯಾಶ್ ಫ್ಲೋಸ್ ಇದ್ದಾಗ ನಿಮಗೆ IRR ಅಷ್ಟು ಹೆಲ್ಪಿಗೆ ಬರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನೀವು January 1st 2018ಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಮ್ಯೂಚುವಲ್ ಫಂಡಲ್ಲಿ, ಇದು ನಿಮಗೆ June 30, 2018ಕ್ಕೆ 25,000 ಪ್ರಾಫಿಟ್ ಕೊಟ್ಟು, December 31st 2018ಕ್ಕೆ 25,000 ಪ್ರಾಫಿಟ್, ಹಾಗೆ ಮತ್ತೆ June 30, 2019ಕ್ಕೆ 25,000 ರೂಪಾಯಿ ಪ್ರಾಫಿಟ್. ಈ ಥರ ರೆಗ್ಯುಲರ್ ಆಗಿ ಅಲ್ಲದೆ ವಿದೌಟ್ ರೆಗ್ಯುಲರ್ ಇಂಟರ್ವಲ್ಸ್ ನೀವು ಪ್ರಾಫಿಟನ್ನು ರಿಸೀವ್ ಮಾಡಿದಾಗ ನಿಮಗೆ ಈ IRR ಅಷ್ಟು ಹೆಲ್ಪಿಗೆ ಬರೋದಿಲ್ಲ. ಇಲ್ಲಿ ನಿಮಗೆ XIRR ಬೆಟರ್ ಆಗುತ್ತೆ. ಸೊ ಈ ಥರ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಕ್ಯಾಶ್ ಫ್ಲೋಸ್ ಇಲ್ಲದೆ ಇದ್ದಾಗ, ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇರ್ರೆಗ್ಯುಲರ್ ಆಗಿದ್ದಾಗ XIRR ಬೆಸ್ಟ್ ಮೆಷರಿಂಗ್ ಟೂಲ್ ಆಗುತ್ತೆ. ಇದಕ್ಕೂ ಒಂದು ಎಕ್ಸಾಂಪಲ್ ನೋಡೋದಾದರೆ, ನೀವು January 1st 2022ಇಂದ ಮ್ಯೂಚುವಲ್ ಫಂಡಲ್ಲಿ SIP ಬೇಸಿಸಲ್ಲಿ 5,000 ಇನ್ವೆಸ್ಟ್ ಮಾಡ್ತಾ ಹೋದರೆ 1 ವರ್ಷ ಆದ ನಂತರ ರಿಡಮ್ಷನ್ ಅಮೌಂಟ್ 70,000 ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಇಲ್ಲಿ ಚಾರ್ಟಲ್ಲಿ ನೋಡಿದ್ರೆ 1st January 2022ಇಂದ ಇಲ್ಲಿ ಕ್ಯಾಶ್ ಫ್ಲೋಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 5,000 ನೀವು ಸಿಪ್ ಮಾಡಿದರೆ 5th December 2022ಗೆ 70,000 ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಈಗ XIRR ಎಷ್ಟು ಅಂತ ಈಸಿಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದರ XIRRನ್ನು ನೀವಿಲ್ಲಿ ಶೀಟಲ್ಲಿ ನೋಡ್ಬೋದು. ಎಕ್ಸೆಲಲ್ಲಿ IRR 2.35% ಬಂದಿದೆ, XIRR 37.73% ಬಂದಿದೆ. ಇದು ಯಾಕಂದರೆ IRR ಡೇಟ್ಸನ್ನು ಅಕೌಂಟಿಗೆ ತಗೊಳ್ಳೋದಿಲ್ಲ. ನಿಮ್ಮ ಕ್ಯಾಶ್ ಫ್ಲೋಸ್ ಇರ್ರೆಗ್ಯುಲರ್ ಇದ್ದಾಗ ಇದು IRRಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಆದರೆ XIRR ಈ ಇರ್ರೆಗ್ಯುಲರ್ ಕ್ಯಾಶ್ ಫ್ಲೋಸನ್ನು ಕೂಡ ಕನ್ಸಿಡರ್ ಮಾಡಿ ನಿಮಗೆ ರಿಟರ್ನ್ಸನ್ನು ಕೊಡುತ್ತೆ, ಎಷ್ಟು ರಿಟರ್ನ್ಸ್ ಅನ್ನೋದನ್ನು ಹೇಳುತ್ತೆ. ಸೊ ಈಗ ಈ ಆಬ್ಸಲ್ಯೂಟ್ ರಿಟರ್ನ್, CAGR ಹಾಗೂ XIRRನ ಡಿಫ್ರೆನ್ಸಸ್ಸನ್ನು ನೋಡೋಣ. ಆಬ್ಸಲ್ಯೂಟ್ ರಿಟರ್ನ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಎಷ್ಟು ಗೇನ್ ಅಥವಾ ಲಾಸ್ ಮಾಡಿದ್ದೇವೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಅದೇ CAGR ನಮಗೆ ಆವ್ರೇಜ್ ಇಯರ್ಲಿ ಗ್ರೋತನ್ನು ತಿಳಿಸುತ್ತೆ. ಅದೇ XIRR ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ ಇದ್ದಾಗ ನಮಗೆ ಬಂದಂತಹ ಆವ್ರೇಜ್ ರಿಟರ್ನನ್ನು ತಿಳಿಸುತ್ತೆ. ಆಬ್ಸಲ್ಯೂಟ್ ರಿಟರ್ನ್ಸ್ ನೀವು 1 ವರ್ಷಕ್ಕೆ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಯೂಸ್ ಆಗುತ್ತೆ. ಅದೇ CAGR ನೀವು ಲಮ್ಸಮ್ ಇನ್ವೆಸ್ಟ್ ಮಾಡಿದರೆ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಅದೇ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಇರ್ರೆಗ್ಯುಲರ್ ಆಗಿದ್ದರೆ, ಅಂದರೆ ಇರ್ರೆಗ್ಯುಲರ್ ಕ್ಯಾಶ್ ಫ್ಲೋಸ್ ಇದ್ದಾಗ ನೀವು XIRRನ್ನು ಅಡಾಪ್ಟ್ ಮಾಡ್ಬೋದು. ಸೊ ಕನ್ಕ್ಲೂಡ್ ಮಾಡೋ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಜಸ್ಟ್ ಟಚ್ ಮಾಡೋಣ. ಅದು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ. ಅಂದರೆ ಮನಿ ಟುಡೇ ಇಸ್ ವರ್ತ್ ಮೋರ್ ದ್ಯಾನ್ ಮನಿ ಟುಮಾರೋ. ಅಂದರೆ ಇವತ್ತು ನಮ್ಮ ಹತ್ರ ಇದ್ದ ಹಣದ ವ್ಯಾಲ್ಯೂ ನಾಳೆ ನಮ್ಮ ಹತ್ರ ಇರುವಂತಹ ಮನಿಗಿಂತ ಹೆಚ್ಚು ಇರುತ್ತೆ. ಯಾಕಂದರೆ ನಾಳೆ ಗೊತ್ತಿಲ್ಲ, ರಿಸೆಷನ್ ಕೂಡ ಆಗ್ಬೋದು, ನಮ್ಮ ಮನಿ ವ್ಯಾಲ್ಯೂ ಕಮ್ಮಿ ಆಗ್ಬೋದು. ಬಟ್ ಇವತ್ತು ನಮ್ಮ ಹತ್ರ ಏನಿದೆ, ಎಷ್ಟು ಹಣ ಇದೆ, ಅದರ ವ್ಯಾಲ್ಯೂ ನಾಳೆಗಿಂತ ಇವತ್ತು ಜಾಸ್ತಿ ಇರುತ್ತೆ. ಬಟ್ ನಾವು ಯಾವುದೇ ಒಂದು ಮೆಷರನ್ನು ಯೂಸ್ ಮಾಡಿದರೂ ಕೂಡ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ. ಸೊ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಈ ಪ್ರೀವಿಯಸ್ ಪರ್ಫಾರ್ಮೆನ್ಸ್, ಪ್ರೀವಿಯಸ್ ರಿಟರ್ನ್ಸ್ನ ಜೊತೆಗೆ ಇನ್ನಷ್ಟು ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಆ ಕಂಪನಿಯ ಬಗ್ಗೆ, ಆ ಕಂಪನಿಯ ಫೋರ್ಕಾಸ್ಟ್ ಬಗ್ಗೆ, ಆ ಕಂಪನಿ ಯಾವ ಥರ ಪರ್ಫಾರ್ಮ್ ಮಾಡಿದೆ, ಸೊ ಇನ್ನು ಮುಂದೆ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಆಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ನಾವು ತಗೊಳ್ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.